ಎಚ್.ಡಿ. ರೇವಣ್ಣ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಏನದು ಆರೋಪ? ಎಚ್.ಡಿ. ರೇವಣ್ಣ ಅವರ ಸವಾಲನ್ನ ಸ್ವೀಕರಿಸುತ್ತೇನೆ ಮುಂದಿನ ದಿನಗಳಲ್ಲಿ ಯಾರು ಹೇಳಿದ್ದಾರೆ ಇದರ ಮಾಜಿ ಸಚಿವರ ವಿರುದ್ಧ ವಕೀಲ ದೇವರಾಜೇಗೌಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ಅವರು ಮಂತ್ರಿಯಾಗಿದ್ರು ಅಂತ ಹಾಸನದಲ್ಲಿ ವಕೀಲ ದೇವರಾಜೇಗೌಡ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ನಾನಲ್ಲಿ ಪ್ರಜ್ವಲಲ್ಲಿ ನಮ್ಮ ಕುಟುಂಬದವರು ಯಾವುದೇ ತನಿಖೆ ಇದ್ದರೆ ಯಾವುದಾದ್ರು ನಾನು ಬೇನಾಮಿ ಆಸ್ತಿ ಮಾಡಿದರೆ ತಕ್ಷಣ ಮುಟ್ಬೋಲ ಕೇಳಿ. ನಾನಲ್ಲಿ ಪ್ರಜ್ವಲಲ್ಲಿ ನಮ್ಮ ಕುಟುಂಬದವರು ಯಾರ್ಯಾರು ಬೇನಾಮಿ ಆಸ್ತಿ ಮಾಡಿದರೆ ಅದೆಷ್ಟು ಆಗೋ ರೀತಿ ಮಾಡೋಕ್ಕೆ ಹೇಳ್ರಿ. ಅವಕ್ಕೆಲ್ಲ ನಾನು ಇವಕ್ಕೆಲ್ಲ ಉತ್ತರ ಕೊಡೋಕೆ ಹೋದರೆ ಆಮೇಲೆ ಅದು ಕಾನೂನು ರೀತಿ ಏನು ಮಾಡಬೇಕು ನಾನು ಅದಕ್ಕೆ ನನಗಾಗಲೇ ಕಾನೂನು ಹೇಳಿದ್ದೀನಿ. ಎಂಥದ್ದು ಇದರಲ್ಲಿ ಅದೆಂಥ ಇದರಲ್ಲಿ ಮಾಡ್ತೀವಿ ಹಂಗೆ ಮಾಡ್ತೀವಿ ಇದು ತೋರಿಸ್ತೀವಿ ಅಂತಾರಲ್ಲ ಅದು ಹೇಳಿ ಆಮೇಲೆ ತೋರಿಸ್ಲಿ ಆಮೇಲೆ ತೋರಿಸ್ತೀನಿ. ನನಗೂ ಗೊತ್ತಿದೆ ಕಾನೂನು ಇದೆಲ್ಲ ಎಲ್ಲರಿಗೂ ಆಟ ಆಡ್ದಂಗೆ ನನ್ನದು. ಈಗ ಯಾರ್ಯಾರು ಹಾಕ್ಸಿದ್ರು ನನ್ನ ಮಗನ ಮೇಲೆ ಕೇಸ್ ಹಾಕ್ಸಾಯಿತು, ನಮ್ಮ MLC ಮೇಲೆ ಕೇಸ್ ಹಾಕಿ ಬಿದ್ದೋಯ್ತಲ್ಲ, ನನ್ನ ಮೇಲೆ ಒಂದು ಕೇಸು. ನಾನು ಯಾವ್ದಾದ್ರು ಬೂತ್ಗೆ ಹೋಗಿದ್ದೀನ? ಒಂದು ರಾಷ್ಟ್ರೀಯ ಪಕ್ಷ BJP ಇಂಥವ್ರನ್ನ ಇಟ್ಕೊಂಡವ್ರಲ್ಲ, ಇಂಥವ್ರನ್ನ ರಾಷ್ಟ್ರೀಯ ಪಕ್ಷ BJP ಇಟ್ಕೊಂಡು ಆ ಕೇಂದ್ರದ ಮಂತ್ರಿ ಮೊನ್ನೆ ನಡ್ಕೊಂಡು ನಾನು ನೋಡಿದಿರಲ್ಲ, ನನಗೆ ಗೌರವದಲ್ಲಿ ಯಾಕಪ್ಪ ಕೇಂದ್ರ ಮಂತ್ರಿ ಬಂದವ್ರೆ ಅವ್ರಿಗೆ